ರಾಜಕಾರಣಿ ಸಜ್ಜನರು ಎಂದು ಹೆಸರಾಗಿರ್ತಕ್ಕಂಥ RB ತಿಮ್ಮಾಪುರ ಅಬಕಾರಿ ಇಲಾಖೆಯ ಸಚಿವರು. ಅವರ ಮೇಲೆ ಪುರಾವೆಗಳಿಲ್ಲದ, ಸಾಕ್ಷ್ಯಗಳೇ ಇಲ್ಲದ, ಸಾಂದರ್ಭಿಕ ಸಾಕ್ಷ್ಯಗಳಿಲ್ಲದ, ಯಾವುದೇ ಆಡಿಯೋ ವಿಡಿಯೋ ದಾಖಲೆಗಳಿಲ್ಲದ, ಆಧಾರ ರಹಿತವಾದ ಒಂದು ದೂರನ್ನ ಅವರ ಮೇಲೆ ದೂರುದಾರ ನೀಡಿದ್ದಾರೆ, ಲೋಕಾಯುಕ್ತಗೆ ನೀಡಿದ್ದಾರೆ. ಲೋಕಾಯುಕ್ತ ಈ ಪ್ರಕರಣವನ್ನ ದಾಖಲು ಮಾಡ್ಕೋಬಾರ್ದು, ಅದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ನಾವು ಅಭಿಮಾನಿ ಬಳಗದವರು ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹಿಸ್ತಾ ಇದ್ದೇವೆ. ನನ್ನ ಹೆಸರು ನ ಗುರುದತ್. ಏನು ನಮ್ಮ RB ತಿಮ್ಮಾಪುರ ಅಭಿಮಾನಿ ಬಳಗದಿಂದ ಏನು ಕಳೆದ 4-5 ದಿನಗಳಿಂದ ಏನು ರಾಜ್ಯದಲ್ಲಿ ಒಂದು ಸಣ್ಣ ಕ್ಷುಲ್ಲಕ ವಿಚಾರನೆ ಒಂದು ದೊಡ್ಡ ಪ್ರಮಾಣದ ಒಂದು ಇದಕ್ಕೆ ತಗೊಂಡೋಗ್ತಾರಂಥ ವಿಚಾರ ಗೊತ್ತಿದೆ ನಿಮಗೆ. ಯಾವೊಬ್ಬರು ಅಧಿಕಾರಿಗಳು ಅವ್ರ ಹೆಸರು ಸೂಚಿಸಿದ್ರು ಅನ್ನೋ ಒಂದು ಆಡಿಯೋ ತುಣುಕನ್ನು ಅದನ್ನೇ ಇಟ್ಕೊಂಡು ಅದ್ರ ಪ್ರಕಾರ ಅವರು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ ಅನ್ನೋದು ಒಂದು ಸುದ್ದಿ. ಆ ಒಂದು ಸುದ್ದಿ ಒಳಗಡೆ ಏನೆಲ್ಲ ಇದೆ, ಮತ್ತು ಅದು ಈಗೇನು ಸೆಷನ್ ನಡೀತಾ ಇದೆ ಅದರಲ್ಲಿ ಒಂದು ಮುಜುಗರ ಥರ ಅಂಥದ್ದು ನಮ್ಮ RB ತಿಮ್ಮಾಪುರ ಸರ್ ಅವ್ರನ್ನೇ ಒಂದು ಟಾರ್ಗೆಟ್ ಮಾಡಿ ಅವರ ಮುಂದಿನ ಒಂದು ದೊಡ್ಡ ರಾಜಕೀಯ ಭವಿಷ್ಯನ ಕುಂಠಿತ ಮಾಡೋದಕ್ಕೋಸ್ಕರ ಒಂದು ಉದ್ದೇಶಪೂರ್ವಕವಾಗಿ ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ. ನಾವು ನಮ್ಮ RB ತಿಮ್ಮಾಪುರ ಅಭಿಮಾನಿ ಬಳಗದಿಂದ ನಾವೇನು ಕರೆ ಕೊಡ್ತಾ ಇದ್ದೀವಿ. ಮುಂದಿನ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ ಕಳೆದ 3 ದಿನಗಳಿಂದ. ಅದು ಒಂದು ದೊಡ್ಡ ಪ್ರಮಾಣದ ಒಂದು ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಸಾಗುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಯಾರೇ ಇದರಲ್ಲಿ ಷಡ್ಯಂತ್ರ ಮಾಡ್ತಾ ಇರೋಂಥ ವ್ಯಕ್ತಿಗಳು ಇದನ್ನು ಮನಗಣಬೇಕು. ಈ ರೀತಿ ಬೆಳವಣಿಗೆಗಳು 2-3 ದಿವಸ ಆಗ್ಬೋದು, ಅದು ಮುಂದಿನ ದಿನಗಳಲ್ಲಿ ಖಂಡಿತ ಅವರ ಯೋಜನೆಗಳು ದಾರಿ ತಪ್ತವೆ. ಜೊತೆಗೆ ಇವರ ಸಜ್ಜನ ರಾಜಕಾರಣಿಗಳು ಅಂತ ಏನು ನಮ್ಮ ದಲಿತ ವರ್ಗದ ಮುಂಚೂಣಿ ನಾಯಕರುಗಳಿದ್ದಾರೆ, ಅವರ ರಾಜಕೀಯ ಭವಿಷ್ಯನ ಯಾವುದೇ ಕಾರಣಕ್ಕೂ ಅವರ ಏಳಿಗೆನ ಅವರ ತಡೆಯೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ವಾತಾವರಣದಲ್ಲಿ ಅವರೆಲ್ಲ ದೊಡ್ಡ ಮಟ್ಟಿಗೆ ಮುಖ್ಯಮಂತ್ರಿಗಳಾಗ ಅವಕಾಶಗಳು ದೊಡ್ಡ ಮಟ್ಟಿಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹುದ್ದೆನ ಏರಂಥ ಸಜ್ಜನ ರಾಜಕಾರಣಿಗಳು ಮತ್ತು ಹಲವಾರು ವರ್ಷಗಳ ಅನುಭವ ಇರೋಂಥ ರಾಜಕಾರಣಿಗಳು ತುಂಬ ಜನ ಇರೋದ್ರಿಂದ ಆ ವರ್ಗನ ತುಳಿಬೇಕನ್ನೋ ಷಡ್ಯಂತ್ರ ಮಾಡ್ತಾ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟನೇ ರೂಪಿಸ್ಬೇಕಾಗತ್ತೆ. ಅದಕ್ಕೆ ತಾವೆಲ್ಲರೂ ಈ ರೀತಿ ಏನು ಷಡ್ಯಂತ್ರ ಇಟ್ಕೊಂಡಿದ್ದಾರೆ, ದಯವಿಟ್ಟು ನೀವೆಲ್ಲರೂ ಆ ಷಡ್ಯಂತ್ರದ ಹಿಂದೆ ಸರಿದು ನಮ್ಮ ಎಲ್ಲ ದಲಿತ ವರ್ಗದ ಮಂತ್ರಿಗಳು ಮುಂಚೂಣಿಯಲ್ಲಿ ಸಾಗೋದಕ್ಕೆ ಅನುವು ಮಾಡಿಕೊಡ್ಬೇಕಂತ ನಮ್ಮ RB ತಿಮ್ಮಾಪುರ ಅಭಿಮಾನಿ ಬಳಗದಿಂದ ಕರೆ ಕೊಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇದು ದುರುದ್ದೇಶವಾಗಿ ಮಾಡಿರೋದು ಅಂತೇಳಿ ನಮ್ಮ ಅಭಿಪ್ರಾಯ, ನಮ್ಮ ಬಳಗದ ಅಭಿಪ್ರಾಯ. ಸೊ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಜನಕ್ಕೆ ಮತ್ತೆ ಸಮಾಜಕ್ಕೆ ಮತ್ತೆ ಸರ್ಕಾರಕ್ಕೆ ತಿಳಿಸೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಕರೆದಿದ್ದೀವಿ. ಸರ್, ಯಾವುದೇ ಆರೋಪ ಬಂದರೂ ತನಿಖೆ ಆಗ್ಬೇಕು. ಮೋರೋವರ್ ತನಿಖೆ ಇನ್ನೂ ಮುಗ್ದಿಲ್ಲ, ತನಿಖೆಗೆ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದೆ, ಇನ್ನು ಅಬಕಾರಿ ಇಲಾಖೆನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತನಿಖೆ ಮುಗಿದ ಮೇಲೆನೆ ಅದೇನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಬಟ್ ಅನ್ಯತಾ ಇದನ್ನ ತರ್ತಾ ಇದ್ದಾರೆ ಸಚಿವರ ಹೆಸರನ್ನ ಇದರಲ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಸರ್. ಅದು ಡಿಪೆಂಡ್ ಅಪಾನ್ ಯಾರು ಆಫೀಸರ್ಗಳು ಹೋಗ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಬಟ್ ಎಲ್ಲ ಪಾರದರ್ಶಕವಾಗಿ ಆಗಿದೆ ಅಂತ ಹೇಳಿ ಈ ಮುಂಚೆ ಎಲ್ಲ ನಡೆದಿರೋ ತನಿಖೆಗಳಲ್ಲಿ ಸಾಬೀತಾಗಿದೆ. ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಯಾವ್ದು ಮಾತಾಡಕ್ ಹೋಗಲ್ಲ. ಬಟ್ ಸಚಿವರ ವಿಚಾರದಲ್ಲಿ ದಲಿತ ರಾಜಕಾರಣದಲ್ಲಿ ಉನ್ನತ ಹುದ್ದೆಯಲ್ಲಿ ಗುರುತಿಸ್ಕೊಂಡು ನಮ್ಮಂತ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿರುವ ತಿಮ್ಮಾಪುರ ಸಾಹೇಬರಿಗೆ ಈ ತರದೊಂದು ಸಿಚುವೇಶನ್ ಎಲ್ಲಾ ಕಾಲದಲ್ಲೂ ಬರುತ್ತೆ ಅನ್ನೋದು ನಮ್ಗೆ ತುಂಬಾ ನೋವಿನ ಸಂಗತಿ. ಸೊ ಇದನ್ನ ಮುಂದಿನ ದಿನಗಳಲ್ಲಿ ಆ ಮನಸ್ಸುಗಳು, ಇದನ್ನ ಯೋಚನೆ ಮಾಡೋ ಮನಸ್ಸುಗಳು ಇದನ್ನ ವಾರ್ನಿಂಗ್ ಅಂತ ತಿಳ್ಕೊಬೇಕು. ಇದು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಇದು ವಾರ್ನಿಂಗ್ ಅಂತ. ಈ ತರದ ವಿಚಾರಗಳಲ್ಲಿ ಅವರನ್ನ ತಪ್ಪಿಗೆ ಶಿಕ್ಷೋದು, ಇಲ್ಲ ಸಲ್ಲದ ಆರೋಪ ಮಾಡೋದು, ಇವನ್ನೆಲ್ಲ ಮಾಡಬಾರ್ದು ಅನ್ನೋದು ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಬಟ್ ಮನಸ್ಥಿತಿಗಳು ಹಂಗೆ ಇದೆ, ಇವತ್ತಿನ ಮನಸ್ಥಿತಿ. ಸೊ ನಾನು ಅದನ್ನ ಎಲ್ಲಾ ಕಾಲದಲ್ಲೂ ಅದು ಜಾಹೀರಾಗಿದೆ, ನಾನು ಹೇಳಕ್ ಹೋಗಲ್ಲ. ಬಟ್ ಇದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಈ ಪದೇ ಇದೇನ್ ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ ಅಂತಾನೆ ನಾನು ಈ ಮುಖಾಂತರ ಹೇಳ್ತೀನಿ. ಇದು ತಪ್ಪು, ಮಾಡಬೇಡಿ ಈ ಕೆಲಸನ.
ದಲಿತ ರಾಜಕಾರಣದಲ್ಲಿ ಒಂದು ಉನ್ನತ ಯಾರೇ ಇರಲಿ, ನಮ್ಮ ಆಂಜನೇಯ ಸಾಹೇಬ್ರಾಗ್ಲಿ, ಕೆ ಎಚ್ ಮುನಿಯಪ್ಪ ಸಾಹೇಬ್ರಾಗ್ಲಿ, ಮಾದೇವಪ್ಪ ಸಾಹೇಬ್ರಾಗ್ಲಿ, ಪರಮೇಶ್ವರ್ ಸಾಹೇಬ್ರಾಗ್ಲಿ, ಅವ್ರ ಪರವಾಗಿ ಈ ತರದ ವಿಚಾರಗಳಲ್ಲಿ ಏನಾದ್ರೂ ಅಸಂಬದ್ಧವಾಗಿ ಹೇಳಿಕೆ ಕೊಡೋದು, ಮತ್ತೆ ಅಲಿಗೇಷನ್ ಮಾಡೋದು, ಅವ್ರನ್ನ ಟ್ರ್ಯಾಪ್ ಮಾಡಿಸೋದು, ಈ ತರ ಎಲ್ಲ ಮಾಡಿದ್ರೆ ಅದು ತಪ್ಪು ಅಂತ ನಾನು ಈ ಮುಖಾಂತರ ಹೇಳ್ತೀನಿ.